ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರೋ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಇಲ್ಲಿ ಕೊಟ್ಟಿರೋ ಕ್ವಶನ್ ನೋಡ್ರಿ, 5³ ಇಂಟು 3² ಡಿವೈಡ್ ಬೈ 15 ಇದ್ರ ವ್ಯಾಲ್ಯೂ ಹೇಳ್ಬೇಕು. ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಪವರ್ ಏನಿದೆ 2 ಇದೆ, ಇಲ್ಲಿ ಪವರ್ ಏನಿದೆ 3 ಇದೆ. ಫಸ್ಟ್ ಪವರ್ ನ ಮ್ಯಾಚ್ ಮಾಡ್ಬಿಡೋಣ. ಸೊ 5³ ನ ನಾನು ಏನು ಬರಿತೀನಿ ಅಂದ್ರೆ 5 ಇಂಟು 5², ಈ 3² ನ ಆಸ್ ಇಟ್ ಈಸ್ ಬರಿತೀನಿ, ಹೋಲ್ ಡಿವೈಡೆಡ್ ಬೈ ಏನು 50. ಓಕೆ, ಸೊ ಈಗ ನೀವು ನೋಡಿದ್ರೆ ಇವ್ರಿಬ್ಬರು ಪವರ್ ಮ್ಯಾಚ್ ಮಾಡ್ದೆ ತಾನೆ. ಓಕೆ, ಅವಾಗ ಏನ್ ಮಾಡೋಣ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ 5 ಇಂಟು, ಓಕೆ, ಸೊ ಈಗ ನಾವೇನ್ ಮಾಡ್ಬೋದು, ಈ ಪವರ್ ನ ಕಾಮನ್ ತಕೋಬಹುದು. ಅವಾಗ ಏನ್ ಬರಿಬಹುದು, 5 ಇಂಟು 3 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಸೊ ನಾವೇನ್ ಮಾಡಿದ್ವಿ, ಈ ಪವರ್ ನ ಕಾಮನ್ ತೆಕ್ಬಿಟ್ಟು 5 ಇಂಟು 3 ಬರ್ದ್ವಿ, ಹೋಲ್ ಡಿವೈಡೆಡ್ ಬೈ 15. ಸೊ ಇವಾಗ ಏನಾಗುತ್ತೆ, 5 ಇಂಟು 15 ಹೋಲ್ ಸ್ಕ್ವೇರ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 15. ಸೊ ಏನಾಯ್ತು, 5 ಇಂಟು 15 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ 15 ಇಂಟು 15 ಹೋಲ್ ಡಿವೈಡೆಡ್ ಬೈ 15. 15 15 ಕ್ಯಾನ್ಸಲ್ ಆಯ್ತು, 15 5 ಎಷ್ಟು ಬರುತ್ತೆ ಆನ್ಸರ್, 75. ಓಕೆ, ಈ ತರ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ಇದು ಕೂಡ ಅದೇ ರೀತಿ ಇದೆ. ಈಗ ನೀವು ನೋಡಿದ್ರೆ ಪವರ್ ನೋಡಿದ್ರೆ ಏನಿದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಫಸ್ಟ್ ಅದನ್ನ ಮ್ಯಾಚ್ ಮಾಡೋಣ. ಸೊ ಇದನ್ನ ಏನಂತ ಬರೀಬಹುದು, 7 ಇಂಟು 7² ಇಂಟು 5² ಅಂತ ಬರೀಬಹುದು, ಹೋಲ್ ಡಿವೈಡೆಡ್ ಬೈ 35. ಸೊ ಈಗ ನೀವು ನೋಡಿದ್ರೆ ಪವರ್ ಏನಿದೆ, ಇವ್ರಿಬ್ರು ಪವರ್ ಸೇಮ್ ಇದೆ, ಕಾಮನ್ ತೆಗಿಬಹುದು. ಅವಾಗ 7 ಇಂಟು 5 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, ಡಿವೈಡೆಡ್ ಬೈ 35. ಸೊ ಅವಾಗ ಏನಾಯ್ತು, 7 ಇಂಟು 7 5 35 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 35. ಸೊ ಅವಾಗ ಏನಾಗುತ್ತೆ, 7 ಇಂಟು 35 ಹೋಲ್ ಸ್ಕ್ವೇರ್ ಅಂದ್ರೆ 35 ಇಂಟು 35 ಹೋಲ್ ಡಿವೈಡೆಡ್ ಬೈ 35. 35 35 ಕ್ಯಾನ್ಸಲ್ ಆಯ್ತು. ಸೊ 7 ಇಂಟು 35, 7 5 35, 7 3 21 ಪ್ಲಸ್ 3 24. ಆನ್ಸರ್ ಬಂದ್ಬಿಟ್ಟು 245. ಓಕೆ, ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ, ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಕಾಂಟ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲಾ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.